ಹಲೋ ಗುಡ್ ಮಾರ್ನಿಂಗ್. ಆಲ್ರೆಡಿ ಟೈಟಲ್ ತಂಬ್ಲೈನ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ, ಇದು ನನ್ನ ಮೊದಲ ಮೋಟೋ ಬ್ಲಾಗಿಂಗ್. ನನ್ನ ಚಾನಲ್ ನೇಮ್ ಬಂದು ಮೋಟೋ ಪಯಣಿಗ. ಇವತ್ತು ನಮ್ಮ ಪಯಣ ಸಿದ್ದರ ಬೆಟ್ಟ ಕಡೆ. ಈ ಬೆಟ್ಟ ಇರೋದು ತುಮಕೂರು ಡಿಸ್ಟಿಕ್, ಕೊರಟಗೆರೆ ತಾಲೂಕು. ತುಮಕೂರಿಂದ 35 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರೋದು, ಬೆಂಗಳೂರಿಂದ 100 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರೋದು. ಇನ್ನೊಂದು ಹೇಳೋದು ಮಾಡ್ತೆ, ನನ್ನ ಚಾನಲಲ್ಲಿ ನೀವು ಟ್ರಾವೆಲ್ ರಿಲೇಟೆಡ್ ಬ್ಲಾಗ್ನ ನೋಡ್ಬೋದು. ಯಾರಿಗೆ ಟ್ರಾವೆಲ್ ಇಷ್ಟ ಆಗುತ್ತೆ ಮೇ ಬಿ ನನ್ನ ಚಾನಲ್ನ ಇಷ್ಟ ಆಗ್ಬೋದು. ಇನ್ನೇನು ಫ್ಯೂಯಲ್ ಬಿದ್ದಾಯಿತು ಗಾಡಿಗೆ. ಅದು ಬಾಡಿಗೆ ಒಂದು ಸ್ವಲ್ಪ ಟಿಫನ್ ಹಾಕೊಂಡ್ಬಿಡೋಣ ಎಲ್ಲಾದ್ರೂ ಒಂದು ಕಡೆ ಸ್ಟಾಪ್ ಹಾಕಿ. ಈ ಬೆಟ್ಟದ ವಿಶೇಷತೆ ಏನಂದರೆ, ರಾಮಾಯಣ ಮಹಾಭಾರತ ಕಾಲದಿಂದ ಒಂದು ಚಿಕ್ಕದಾದ ನಂಟಿದೆ. ಆ ನಂಟು ಏನಂದರೆ, ಆಲ್ರೆಡಿ ನಿಮಗೆ ಮಹಾಭಾರತ ರಾಮಾಯಣ ಗೊತ್ತಿರುತ್ತೆ. ನಾನೇನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ, ಶಾರ್ಟ್ಕಟ್ಟಾಗಿ ಹೇಳ್ತೀನಿ. ತ್ರೇತಾಯುಗದಲ್ಲಿ ರಾವಣ ವಿರುದ್ಧ ಹೋರಾಡಬೇಕಾದ್ರೆ ಲಕ್ಷ್ಮಣನು ಮೂರ್ಛೆ ಬಂದು ಬಿಡುತ್ತಾನೆ. ಆ ಸಮಯದಲ್ಲಿ ಸಾವು ಬದುಕಿನ ನಡುವೆ ಹೋರಾಡಬೇಕಾದ್ರೆ ಸಂಜೀವಿನಿ ಅವಶ್ಯಕತೆ ಇರುತ್ತೆ. ಆ ಸಮಯದಲ್ಲಿ ಹನುಮಂತ ಏನು ಮಾಡ್ತಾನೆ, ಹಿಮಾಚಲ ಪ್ರದೇಶಕ್ಕೆ ಹೋಗಿ ಕೈಲಾಸ ಪರ್ವತದಲ್ಲಿ ಸಂಜೀವಿನಿ ಸಂಜೀವಿನಿ ತರಕಂತ ಹೋದಾಗ ಅಲ್ಲಿರೋ ಗಿಡಗಳು ಎಲ್ಲವೂ ಸಂಜೀವಿನಿ ಥರ ಕಾಣುತ್ತೆ. ಅವಾಗ ಏನು ಮಾಡ್ತಾನೆ, ಇಡೀ ಬೆಟ್ಟನೇ ಹೊತ್ಕೊಂಡು ಬರಬೇಕಾದ್ರೆ ಕೆಲವೊಂದು ತುಂಡುಗಳು ಭೂಮಿ ಮೇಲೆ ಬೀಳುತ್ತೆ. ಆ ಕೆಲವು ತುಂಡು ಭೂಮಿ ಮೇಲೆ 2 ತುಂಡುಗಳು ಕರ್ನಾಟಕದಲ್ಲಿ ಬಿದ್ದಿದೆ. ಒಂದು ಈ ಸಿದ್ದರ ಬೆಟ್ಟ ಮೇಲೆ ಬಿದ್ದಿದ್ದು, ಇನ್ನೊಂದು ಬಾಬಾ ಬುಡಂಗಿರಿ ಮೇಲೆ ಬಿದ್ದಿದೆ. ಈ ಬೆಟ್ಟಕ್ಕೆ 2 ರೂಟ್ ಇದೆ. ಒಂದು ತುಮಕೂರಿಂದ ಮೇಲೆ ಹೋಗ್ಬೋದು, ಇನ್ನೊಂದು ದಾಬಸ್ಪೇಟೆಯಿಂದ ಮಧುಗಿರಿ ಪಾವಗಡ ರೋಡ್ ಹೋಗ್ಬೋದು. ಇದು ಹೋದರೆ ತುಮಕೂರು ರೋಡ್ ಹೋಗುತ್ತೆ. ಇಲ್ಲಿಂದ ನಾವು ಮಧುಗಿರಿ ಪಾವಗಡ ರೋಡ್ ಹೋಗುತ್ತೆ. ಇದು ದಾಬಸ್ಪೇಟೆ ಸರ್ವಿಸ್ ರೋಡ್. ಇದು ಇಲ್ಲಿಂದ ಮುಂದೆ ಹೋಗಿ ರೈಟ್ ತೊಗೊಬೇಕು. ರೈಟ್ ತೊಗೊಂಡ್ರೆ ಮಧುಗಿರಿ ಪಾವಗಡ ರೋಡ್ ಸಿಗುತ್ತೆ. ನಾನು ಇದೇ ರೋಡ್ ಚೂಸ್ ಮಾಡ್ತಾರೆ, ಏನಕ್ಕಂದರೆ ಒಂದು ಸೀನಿಕ್ ರೋಡ್ ಇದೆ, ಚೆನ್ನಾಗಿದೆ. ನಾನು ತುಂಬ ಅಡ್ಡಾಡಿದ್ದೀನಿ ಈ ರೋಡಲ್ಲಿ. ಮಧುಗಿರಿ ಬೆಟ್ಟಕ್ಕೆ ಇದಕ್ಕೆಲ್ಲ ಹೋಗ್ಬೇಕಾದ್ರೆ ಇದೇ ರೋಡಲ್ಲಿ ಹೋಗಿರೋದು. ಚೆನ್ನಾಗಿದೆ ರೋಡು. ಒಂದು ಹೊಟ್ಟೆ ಹಸುವಾಗ್ತಿದೆ, ಟಿಫನ್ ಹಾಕೊಂಬಿಡೋಣ ಇಲ್ಲಿ ಎಲ್ಲಾದರೂ. ಎಲ್ಲಿ ಟಿಫನೇ ಸಿಗ್ತಿಲ್ಲ ಅಲ್ಲ ಗುರು. ಇಲ್ಲಿ ಎಲ್ಲ ಹೋಟೆಲ್ಗಳೆಲ್ಲ ಬಂದದವು. ಟೈಮ್ ಆಗಿಲ್ಲ ಅವರಿಗೆ. ಇಲ್ಲಿ ಮುಂದೆ ಒಂದು ಗಣೇಶ್ ಕ್ಯಾಂಟೀನ್ ಅಂತಿದೆ, ಬನ್ನಿ ಅಲ್ಲಿ ತಿನ್ನೋಣ, ಚೆನ್ನಾಗಿರುತ್ತೆ. ಗಣೇಶ್ ಹೋಟೆಲ್ ಮೇ ಬಿ ಆ ಹೋಟೆಲ್ ಓಪನ್ ಇರುತ್ತೆ ಅಂದ್ಕೊತೀನಿ. ಲಾಸ್ಟ್ ಟೈಮ್ ಒಂದು ಟೈಮು 6 ಗಂಟೆಗೆ ಓಪನ್ ಮಾಡಿದ್ದೆ. ಆ ಟೈಮಲ್ಲಿ ಟಿಫನ್ ಸಿಗುತ್ತೆ. ಈ 7 ಗಂಟೆಗೆ ಸಿಗುತ್ತೆ. ಹಾಂ, ಇದೆ, ಓಪನ್ ಇದೆ. ಏನು ಟಿಫನ್ ಆಯಿತು. ನಾನು ಹೇಳಿದಲ್ಲ, ಮಧುಗಿರಿ ಪಾವಗಡ ರೋಡು ಇದೇ ರೋಡ್ ಮೇಲೆ ಹೋಗ್ಬೇಕು. ಅಂದರೆ ಒಂದು ಒಳ್ಳೆ ಸೀನಿಕ್ ರೋಡ್ ಇದೆ. ತುಮಕೂರಿಂದನೂ ಹೋಗ್ಬೋದು, ಬಟ್ ನಾನು ಈ ರೋಡೇ ಚೂಸ್ ಮಾಡ್ತಿರೋದು. ಏನು ಇಲ್ಲಿಂದ 53 ಕಿಲೋಮೀಟ್ರ್ ಇದೆ ಸಿದ್ದರ ಬೆಟ್ಟ. ಸೀನಿಕ್ ರೋಡ್ ಇದೆ, ಒಳ್ಳೆ ರೋಡು, ಚೆನ್ನಾಗಿದೆ, ಆರಾಮಾಗಿ ಹೋಗ್ಬೋದು. ಬಟ್ ತುಮಕೂರು ರೋಡಲ್ಲಿ ನಾನು ಹೋಗಿಲ್ಲ. ಬಟ್ ಆಲ್ಮೋಸ್ಟ್ ಎಲ್ಲ ಇದೇ ರೋಡೇ ನಾನು ಹೋಗಿರೋದು. ಅದಕ್ಕೋಸ್ಕರ ಇದೇ ರೋಡೇ ತೊಗೊಂಡೆ. ಈ ಬೆಟ್ಟ ಮಾತ್ರ ಟ್ರಕ್ಕಿಂಗ್ ಪ್ರಿಯರಿಗೆ ಮಾತ್ರ ಹೇಳಿ ಮಾಡಿಸಿದ ಬೆಟ್ಟ. 4 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಇದೆ. ಆರಾಮಾಗಿ ಒಂದು 1 ಅವರಲ್ಲಿ ಟ್ರಕ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ ಅಲ್ಲಿ ಎಷ್ಟೊತ್ತಾಗುತ್ತೆ ಎಷ್ಟೊತ್ತಿಲ್ಲ ಅಂತ. ಸೀನಿಕ್ ಇದೆ, ಮತ್ತು ಇದೇ ನೋಡಿ ಸೀನಿಕ್ ಇರೋ ರೋಡ್ ಅಂದೆಲ್ಲ ಇದೆ. ಸೀನಿಕ್ ಆಗಿದೆ, ಮಸ್ತಾಗಿದೆ. ಇನ್ನೂ ಹೋಗ್ತಾ ಚೆನ್ನಾಗಿದೆ ರೋಡು. ಆಮೇಲೆ ಇನ್ನೊಂದು ಏನಂದರೆ, ಟ್ರಾಫಿಕ್ಕು ಸ್ವಲ್ಪ ಕಮ್ಮಿ ಇಲ್ಲಿ. ಜಾಸ್ತಿ ಬೈಕ್ಸ್ಗಳು, ಕಾರುಗಳು ಸ್ವಲ್ಪ ಜಾಸ್ತಿ ಕಾಣುತ್ತೆ. ಬಸ್ಗಳಂದರೆ ಯಾವಾಗಲೂ ಒಂದು ಕಾಣುತ್ತೆ ಅಷ್ಟೇ ಇಲ್ಲಿ. ಬಟ್ ರೋಡ್ ಮಾತ್ರ ಫುಲ್ ಸೀನಿಕ್ ಆಗಿದೆ. ಇನ್ನೇನು ಬೇಕ್ರಿ, ಈ ಕಡೆ ಅಡಿಕೆ ತೋಟ, ಈ ಕಡೆ ಅಡಿಕೆ ತೋಟ, ಮಿಡಲ್ ಒಂದು ಒಳ್ಳೆ ರೋಡು. ಮತ್ತೇನು ಬೇಕ್ರಿ, ನೋಡ್ರಿ ಚಪ್ಪಾಳೆ ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಈ ಥರ ರೋಡ್ ಇದ್ರೆ ಎಷ್ಟು ದೂರ ಬೇಕಾದ್ರೂ ಕ್ರೂಸ್ ಮಾಡ್ಬೋದು. ಯಾರಿವ ಹೋಗಲೇ ಹೋಗು. ಕ್ಯಾಮ್ರಾನ ಫ್ರಂಟಿಗೆ ಸ್ವಿಚ್ ಮಾಡಿದ್ದೀನಿ ಅಣ್ಣ. ಇನ್ನೂ 33 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ನಾವು ಹೋಗ್ತಿರೋ ಬೆಟ್ಟ.
ನಾನು ನಿಂತರನೇ ಮುಂಚೆ ಇದೇ ಥರ ಬ್ಲಾಗ್ ವೀಡಿಯೋಗಳನ್ನ ಮೊಬೈಲಲ್ಲಿ ಕುಂತ್ಕೊಂಡು ನೋಡ್ತಾ ಇದ್ದೆ. ಈಗ ನಾನೇ ಆ ವೀಡಿಯೋ ಮಾಡ್ತೀನಿ ಅಂತ ತುಂಬ ಖುಷಿ ಆಗ್ತಿದೆ. ನನಗೂ ಒಂದು ಆಸೆ ಇತ್ತು ಈ ಥರ ಮೋಟೋ ಬ್ಲಾಗಿಂಗ್ ಮಾಡಬೇಕು, ನಾನು ಅವ್ರ ಥರನೇ ಒಂದು ಮೋಟೋ ಬ್ಲಾಗ್ ಮಾಡ್ಕೊತ ಅಡ್ಡಾಡಬೇಕು ಅಂತ. ನಾನು ತುಂಬ ಟ್ರಾವೆಲ್ ಮಾಡಿದ್ದೀನಿ, ಬಟ್ ಅವಾಗೆಲ್ಲ ಮೋಟೋ ಬ್ಲಾಗಿಂಗ್ ಎಲ್ಲ ಮಾಡಿಲ್ಲ. ಬಟ್ ಈಗ ಎಲ್ಲ ಥರ ವೀಡಿಯೋಗಳು ಮತ್ತೆ ತಿರ್ಗಾ ಮಾಡ್ತೀನಿ ಬಿಡೋಲ್ಲ. ಕಪಲ್ಸ್ ವಾವ್ ಸೂಪರ್. 10 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಏನು ಗುರುವೆ ಇದು? 2 ರೂಟ್ ಇದೆ, ಒಂದು ಹಿಂಗೆ ಹೋಗೋಣ ನೋಡಿ. ಹೊಗೆ 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 ಗೌರವನಹಳ್ಳಿ ದೇವಸ್ಥಾನ, ಕೊರಟಗೆರೆ. ಈ ನಾವಿರೋದು ಮಧುಗಿರಿ ಪಾವಗಡ ಹೈವೇ ಇದು. ಇಲ್ಲಿಂದ ಲೆಫ್ಟಲ್ಲಿ ಹೋಗ್ಬೇಕು, ಲೆಫ್ಟಲ್ಲಿ ಇರೋದು ಸಿದ್ಧರ ಬೆಟ್ಟ ಹೋಗೋ ದಾರಿ. ತೋರಿಸಿ ಮನೆ ಇಲ್ಲಿದೆ ನೋಡಿ, ಬೋರ್ಡು ಇದೆ ಸಿದ್ಧರ ಬೆಟ್ಟ. ಇಲ್ಲಿಂದ 11 ಕಿಲೋಮೀಟ್ರು. ಇದು ಮಧುಗಿರಿ, ಹಿಂಗೆ ಹೋದರೆ ಮಧುಗಿರಿ ಹೋಗ್ತಾರೆ, ಹಿಂಗೆ ಹೋದರೆ ಸಿದ್ಧರ ಬೆಟ್ಟಕ್ಕೆ ಹೋಗ್ತಾರೆ. ಇಲ್ಲಿದೆ ನೋಡಿ ಸಿದ್ಧರ ಬೆಟ್ಟಕ್ಕೆ ಹೋಗೋ ದಾರಿ ಅಂತ. ಹಿಂಗೆ ಬಂದರೆ ಇದೇ ರೂಟಲ್ಲಿ ಚೆನ್ನರಾಯನ ದುರ್ಗ ಕೋಟೆ ಇದೆ. ಇಲ್ಲಿಂದ 3.5 ಕಿಲೋಮೀಟ್ರ್ ಅಂತ ತೋರಿಸ್ತಾ ಇದೆ. ಇದೇ ರೂಟಲ್ಲಿ ಹೋದರೆ ಚೆನ್ನರಾಯನ ದುರ್ಗ ಕೋಟೆ ಇರೋದು. ಊರ ಹೆಸರು ಏನಂತ ಗೊತ್ತಾಗಲಿಲ್ಲ, ಅದು ನೋಡೋಣ ತಡಿ, ಮುಂದೆ ಎಲ್ಲಾದ್ರೂ ಬೋರ್ಡ್ ಕೊಂಡ್ರೆ. ಒಳ್ಳೆ ತಿರುವು. ವಾ ಏನ್ರ ಮಾಡ್ತಾರ ಬಂಡ್ರ ಸಿದ್ಧರ ಬೆಟ್ಟಕ್ಕೆ ಹೋಗೋಣ ಬಂಡ್ರು. ಈ ಹಳ್ಳಿ ಹೆಸರೇ ಗೊತ್ತಾಗ್ತಿಲ್ಲಲ್ಲ, ಎಲ್ಲಿ ಯಾವುದು? ಇದು ಊರ ಹೆಸರೇನಿದು? ಈ ಊರ ಹೆಸರೇನು? ಇದಾ? ಹಾಂ, ರೋಜ್ಗಲ್ಲು ಹೌಸ್ಗಲ್ಲು. ಬೇಕು ನಿಮಗೆ. ಸಿದ್ಧರ ಬೆಟ್ಟ ಬರ್ತಲ್ಲ ಇಲ್ಲಿ, ಹಿಂಗೆಲ್ಲ ಸಿದ್ಧರ ಬೆಟ್ಟ ಹಿಂಗೇನೆ ಡೈರೆಕ್ಟ್. ಸಿದ್ಧರ ಬೆಟ್ಟ ಇದೇ ಊರಲ್ಲಿ ಇರೋದು? ಅಲ್ಲ, ಈ ಸಿದ್ಧರ ಬೆಟ್ಟ ಹೆಸರು ಇದೇ ಊರಲ್ಲಿ ಇರೋದು? ಇದೇ ಊರಿಗೆ ಸಂಬಂಧಪಡುತ್ತೆ ಇದು? ಸರ್ ಪಂಚಾಯತಿನೇ ಅದು. ಹಾಂ, ಅದು ಪಂಚಾಯತಿನೇ, ಬೂದ್ಗವಿ ಗ್ರಾಮ ಪಂಚಾಯತ್ ಅಂತ. ಬೂದುಗವಿ ತಾನೆ? ಹಾಂ, ಓಕೆ. ಯಾಕೆ ನನಗೆ ಊರ ಹೆಸರು ಗೊತ್ತಾಗಲಿಲ್ಲ. ಈ ಊರು ಬೂದುಗವಿಗೆ ಸಂಬಂಧಪಡುತ್ತಲ್ಲ? ಓಕೆ ಸರ್. ಏನು ಇದು ಸಮಾಚಾರ? ಏನಿಲ್ಲ, ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತೀವಿ ನಾವು. ಅದೇ ಅದು ಊರ ಹೆಸರು ಗೊತ್ತಿದ್ದಿಲ್ಲ, ನೆಟ್ಟಲ್ಲಿ ತೋರಿಸ್ತಾ ಇಲ್ಲ. ಅದು ಬೂದ್ಗವಿ ಗ್ರಾಮ ಪಂಚಾಯತಿ ಅಂತ. ಬೂದುಗವಿ ಗ್ರಾಮ ಪಂಚಾಯತ್ ಬರುತ್ತೆ. ಓಕೆ. ಹೋಬ್ಳಿನೂ ಇದೆಯಾ? ಹೋಬ್ಳಿ ಚಂದ್ರಾಯನ ದುರ್ಗ. ಓಕೆ ಅಣ್ಣ, ಥ್ಯಾಂಕ್ ಯು. ಏನು ಸಹ ಸಮಾಚಾರ ಮಾಡ್ಬೇಕು ಒಂದಡಿಗೆ. ನನಗೆ ಇದು ಚೆನ್ನರಾಯನ ಹೋಬ್ಳಿ ಅಂತ, ಚೆನ್ನರಾಯ ದುರ್ಗ ಹೋಬ್ಳಿ ಅಂತ ಗೊತ್ತಿತ್ತು, ಬಟ್ ಇದು ಯಾವ ಊರು ಅಂತ ಗೊತ್ತಿದ್ದಿಲ್ಲ. ಬೂದುಗವಿ ಅಂತ ಊರು, ಬೂದುಗವಿ. ಈ ಬದುಕಿನ ಪಯಣಕ್ಕೆ ತಿರುವು ಇದೆ, ಸಾಕುತ್ತಿದೆ ದೇವರ ಹಠವು ಇಲ್ಲಿನೇ ಒಂಥರ ಮಜಾ ಬಿಡಿ. ಹಳ್ಳಿಯಾಗಿ ನೋಡ್ರಿ, ಈ ಥರ ಹಸು ಹೊಡ್ಕೊಂಡು ಒಳ್ಳೆ ಸೀನಿಕ್ ವೆದರಲ್ಲಿ ದಿವಸ ನೋಡ್ತಾ ಇರ್ತಾರೆ. ನಮಗೆಲ್ಲ ಇದು ಒಂಥರ ಸ್ವರ್ಗ ಇದ್ದಂಗೆ. ಅದು ಅವ್ರು ಸ್ವರ್ಗದಲ್ಲೇ ಬದುಕ್ತಿದ್ದಾರೆ. ಅವನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಬೆಂಗಳೂರಿನಲ್ಲಿರೋ ತುಂಬ ಜನಕ್ಕೆ ಬೆಟ್ಟದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ತಿರುವು ಇದೆ, ನಿಧಾನವಾಗಿ ಚಲಿಸಿ. ಓಕೆ ಸರ್. ಓ ನವಿಲು ನೋಡ್ರಿ, ನವಿಲು. ಓ ನವಿಲು ನೋಡ್ರಿ, ನವಿಲು ಕಾಣ್ತಿದೆ ನೋಡಿ. ನವಿಲ್
ವಾವ್, ಸುಬ್ರಹ್ಮಣ್ಯನ ದರ್ಶನ ಆಯ್ತೀಗ. ಸುಬ್ರಹ್ಮಣ್ಯನ ವಾಹನ ಅದು. ಎಲ್ಲಿದೆ ಬೆಟ್ಟ? ಹಿಂಗೇನಾಗ್ತದ ಬೆಟ್ಟಕ್ಕೆ ಹೋಗೋದು? ನನಗೆ ಗೊತ್ತಾಗಲಿಲ್ಲ, ಈ ಕಡೆ ಅಂತ ತೋರಿಸ್ತಿದೆ ಮಾಡಿದೆ. ಎಷ್ಟು? 100 ರೂಪಾಯಿ ಇದೆ. ಚೇಂಜ್ ಇದೆಯಾ? ಫೋನ್ಪೇ ಇದೆಯಾ? ಇಲ್ಲೊಂದು ಎಂಟ್ರೆನ್ಸ್ ಇದೆ, ಬೈಕಿಗೆ 5 ರೂಪೀಸ್ ಇದೆ ಅಷ್ಟೇ. ಇಲ್ಲಿ ಮುಂದೆ ಕಾಣ್ತಿದೆಯಲ್ಲ ಆ ದೇವಸ್ಥಾನ ಸಿದ್ದೇಶ್ವರ ಸ್ವಾಮಿದು ದೇವಸ್ಥಾನ. ಇದು ಉದ್ಭವ ಲಿಂಗ ಅಲ್ಲ, ಬಟ್ ಉದ್ಭವ ಲಿಂಗ ಇರೋದು ಮೇಲೆ. ಇಲ್ಲಿದೆಯಲ್ಲ ಇದೇ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ, ಬಟ್ ಇದು ಉದ್ಭವ ಲಿಂಗ ಅಲ್ಲ, ಜಸ್ಟ್ ದೇವಸ್ಥಾನ ಕಟ್ಕೊಂಡಿದ್ದಾರೆ ಇಲ್ಲಿ. ನೋಡ್ತಿದ್ರಲ್ಲ ಇದೇ ದೇವಸ್ಥಾನ, ಬಟ್ ಉದ್ಭವ ಲಿಂಗ ಬಂದು ಮೇಲೆ ಇರೋದು. ನೋಡ್ತಿದ್ರಲ್ಲ ದೇವಸ್ಥಾನ, ಮೇ ಪೂಜೆ ಮಾಡ್ತಿರ್ಬೇಕು ಅನ್ಸುತ್ತೆ. ಏನಿಲ್ಲ, ಇಲ್ಲಿಂದ 5 ರೂಪಾಯಿ ಎಂಟ್ರೆನ್ಸ್ ತಗೊಂತಾರೆ ಬೈಕಿಗೆ ಅಂತ. ರೋಡ್ಗೆಲ್ಲ ಚೆನ್ನಾಗಿದೆ. ಓಹೋ, ತುಂಬ ಗಾಡಿಗಳು ಬಂದುಬಿಟ್ಟಿದೆ ಅವಾಗ. ಎಲ್ಲ ಕಣಗುರು ಪಾರ್ಕಿಂಗ್ನ. ಅಣ್ಣ ಮುಂದೆ ಬಿಡ್ಬೋದಾ ಬೈಕ್? ಬಿಡ್ಬೋದಾ? ಈಗ ನೋಡ್ತಿದ್ರಲ್ಲ ಇದೇ ಎಂಟ್ರೆನ್ಸು. ಇಲ್ಲಿಂದನೇ ಎಂಟ್ರೆನ್ಸ್. ಇಲ್ಲಿ ಚಪ್ಪಲಿ ಯಾವುದು ಹಾಕೊಳಂಗಿಲ್ಲ. ಬರ್ದಿದ್ದಾರೆ ನೋಡಿ ಇಲ್ಲಿ. ಆವಾಗಲೇ ಹೇಳಿದೆ ನಿಮಗೆ, ಈ ಸಿದ್ದರ ಬೆಟ್ಟ ಅಲ್ಲದೆ ಇನ್ನೂ ಹಲವಾರು ಹೆಸರುಗಳಿಂದ ಕರೀತಾರಂತ. ಆ ಹೆಸರುಗಳು ಯಾವಂದರೆ ಸಿದ್ದರ ಬೆಟ್ಟ, ರಸಸಿದ್ದರ ಬೆಟ್ಟ, ಸುವರ್ಣಗಿರಿ, ಸಂಜೀವಿನಿ ಬೆಟ್ಟ, ಬೂದುಗವಿ. ಇದರಿಂದನೂ ಒಂದೊಂದು ಕತೆ ಇದೆ. ಅದೇನಂತ ಹೇಳ್ತಾ ಹೋಗ್ತೀನಿ. ಆವಾಗಲೇ ಹೇಳ್ದಲ್ಲ ಸಿದ್ದರ ಬೆಟ್ಟ ಅಂತ ಕರೀತಾರಂತ. ಸಿದ್ದರ ಬೆಟ್ಟ ಅಂತ ಕರೆಯಲು ಒಂದು ಕತೆ ಇದೆ ಅಂದಲ್ಲ. ಆ ಕತೆ ಏನಂದರೆ, ಈ ಹಿಂದೆ ಹಲವಾರು ಸಿದ್ಧಿಪುರುಷರು ತಪಸ್ಸು ಮಾಡಿ ಸಿದ್ಧಿಪಡಿಸಿಕೊಂಡಿದ್ದರಿಂದ ಸಿದ್ದರ ಬೆಟ್ಟ ಅಂತ ಕರೀತಾರೆ. ಇಲ್ಲಿ ಸುಮಾರು 9 ಕೋಟಿ ಸಿದ್ಧರು ತಪಸ್ಸು ಮಾಡಿದರು ಅಂತ ಹಿನ್ನೆಲೆ ಇದೆ. 9 ಕೋಟಿ ಸಿದ್ಧರು. ಅವಾಗೆ ಹೇಳಿದೆ ನಿಮಗೆ, ಸಂಜೀವಿನಿ ಬೆಟ್ಟ ಅಂತ ಕರೀತಾರಂತ. ಏನಕ್ಕೆ ಬೆಟ್ಟ ಅಂತ ಸಂಜೀವಿನಿ ಬೆಟ್ಟ ಅಂತ ಕರೀತಾರಂದರೆ, ಈ ಹಿಂದೆ ಈ ಪ್ರಾಂತವನ್ನು ಕುರಂಗರಾಯ ಎಂಬ ನಾಯಕ ಆಳ್ತಿರ್ಬೇಕಾದ್ರೆ ಆಹಾರಕ್ಕಾಗಿ ಮೊಲವನ್ನು ಬೇಟೆ ಆಡಿಬಿಟ್ಟು ಒಂದು ಮರದ ಕೆಳಗಡೆ ಬೇಯಿಸೋಕ್ಕಂತ ಹೇಳ್ಬಿಟ್ಟು ಪಾತ್ರೆಯಲ್ಲಿ ಇಡ್ತಾನೆ. ಆ ಸಮಯದಲ್ಲಿ ಮರದಿಂದ ಒಂದು ನೀರು ಹರಿದು ಬಂದು ಆ ಪಾತ್ರೆ ಒಳಗೆ ಬಿದ್ದಾಗ ಮೊಲ ಏನು ಮಾಡುತ್ತೆ, ಜೀವ ಪಡ್ಕೊಂಡು ಓಡೋಗ್ಬಿಡುತ್ತೆ. ಆದ್ದರಿಂದ ಈ ಬೆಟ್ಟಕ್ಕೆ ಸಂಜೀವಿನಿ ಬೆಟ್ಟ ಎಂದು ಕರೆದರು. ಅದಕ್ಕೋಸ್ಕರ ಕುರಂಗ ನಾಯಕ ಏನು ಮಾಡ್ದ, ಈ ಬೆಟ್ಟಕ್ಕೆ ಒಂದು ಕೋಟೆ ಕಟ್ಕೊಂಡು ಆಳ್ದ. ಆ ಕೋಟೆ ಇರೋದು ದೇವಸ್ಥಾನದಿಂದ 1 ಕಿಲೋಮೀಟ್ರ್ ಮೇಲೆ ಇದೆ. ತೋರಿಸ್ತೀನಿ ಹೋಗ್ತಾ ಮುಗಿದ ಮೇಲೆ ಈ ಥರ ಬೆಟ್ಟದ ಮೇಲೇ ಸ್ಟೆಪ್ಸ್ ಮಾಡಿದ್ದಾರೆ, ಕೊಡ್ದಿದ್ದಾರೆ ನೋಡಿ. ಈ ಥರ ಇದೆ. ಈ ಬೆಟ್ಟ ನೋಡಿದ್ರೆ ಸೇಮ್ ಶಿವಗಂಗೆ ಬೆಟ್ಟ, ಮಧುಗಿರಿ ಬೆಟ್ಟ ಥರನೇ ಅನಿಸ್ತಿದೆ. ಸ್ವಲ್ಪ ಸಿಮಿಲರ್ ಅದೇ ಥರನೇ ಇದೆ ನೋಡಿ. ಈ ಥರ ಇದೆ. ಫೈನಲಿ ದೇವಸ್ಥಾನ ಹತ್ರ ಬಂದಾಯಿತು. ಇದೇ ಮೇಲೆ ಬಂದಮೇಲೆ ಒಂದು ಚಿಕ್ಕದಾದ ಒಂದು ಹೋಟೆಲ್ ಇದೆ. ಮುಂದೆ ಹಿಂಗೆ ಬಂದರೆ ಇಲ್ಲಿ ಒಂದು ಟೋಕನ್ ಕೊಡ್ತಾರೆ. ಟೋಕನ್ ಕಲೆಕ್ಟ್ ಮಾಡಿಕೊಂಡ್ರೆ ಅದೇ ಈ ಟೋಕನ್ ಕಲೆಕ್ಟ್ ಏನಕ್ಕೆ ಮಾಡ್ಕೊಬೇಕು ಅಂತ ಮುಂದೆ ಹೋಗ್ತಾ ಹೇಳ್ತೀನಿ.
ಎಲ್ಲ ದೇವಸ್ಥಾನಕ್ಕೆ ಗೋಪುರ ಇರುತ್ತೆ, ಬಟ್ ಈ ದೇವಸ್ಥಾನಕ್ಕೆ ಗೋಪುರ ಇಲ್ಲ. ಇದೇ ಥರ ಕಲ್ಲು ಬಂಡೆಗಳ ನಡುವೆ ಇರೋದು. ಹಿಂಗೆ ಹೋದರೆ ಮುಂದೆ ಹೋದರೆ ಈ ಸಿದ್ದೇಶ್ವರ ಉದ್ಭವ ಲಿಂಗ ಇಲ್ಲಿದೆ ನೋಡಿ, ಇದೆ ಸಿದ್ದೇಶ್ವರ ಉದ್ಭವ ಲಿಂಗ. ಈ ಮುಂದೆನೇ ಪುಷ್ಕರಣಿ ಇದೆ. ಈ ಪುಷ್ಕರಣಿ 365 ದಿವಸವೂ ನೀರು ಇರುತ್ತೆ. ಈ ಪುಷ್ಕರಣಿಯಲ್ಲಿ ನೀರು ಹೇಗೆ ಬರುತ್ತೆ ಅಂತ ಮುಂದೆ ಹೋಗ್ತಾ ಇರ್ತೀನಿ. ಆ ಪುಷ್ಕರಣಿಯಲ್ಲಿ ನೀರನ್ನು ಕಲೆಕ್ಟ್ ಮಾಡ್ಕೊಂಡು ಈ ಥರ ತಲೆ ಮೇಲೆ ಹಾಕ್ತಿದ್ದಾರೆ. ಆ ಟೋಕನ್ ಇಲ್ಲಿ ಕೊಟ್ಟರೆ ನಿಮಗೆ ತಲೆ ಮೇಲೆ ನೀರು ಹಾಕ್ತಾರೆ. ಇದೇನು ನೋಡ್ತಿದ್ರಲ್ಲ, ಕೋಟೆಗೆ ಹೋಗೋ ದಾರಿ ಇದು. ದೇವಸ್ಥಾನದಿಂದ ರೈಟ್ ಸೈಡಲ್ಲಿ ಇರೋದು ದಾರಿ. ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ಡೇಂಜರಸ್ ಸ್ಪಾಟ್ಗಳಿದೆ, ಅದನ್ನ ನಾನು ಮೆನ್ಷನ್ ಮಾಡಿರ್ತೀನಿ ನೋಡಿ. ಹಂಗೆ ಹೋಗ್ತಾ ಈ ಥರನೇ ಹೋಗ್ಬೇಕು. ಈ ಥರ ಇದೆ ವ್ಯೂ ಪಾಯಿಂಟ್ ಮೇಲೆ. ಇಲ್ಲೊಂದು ಡೇಂಜರ್ ಸ್ಪಾಟ್ ಇದೆ, ಇಲ್ಲೊಂದು. ಇಲ್ಲಿ ಸ್ವಲ್ಪ ಹುಷಾರಾಗಿ ಬನ್ನಿ. ಬಟ್ ಸೇಫ್ ಇಲ್ಲ, ಹುಷಾರಾಗಿ ಹೋಗ್ಬೇಕಾದ್ರೆ. ಈ ಸ್ಪಾಟ್ ಇದೆಲ್ಲ ಬಾಡಿ ಡೇಂಜರ್ ಇದೆ. ಇಲ್ಲೊಂದು ಲೈನ್ ಬಡ್ದಿದ್ದಾರೆ ನೋಡಿ, ಹಿಂಗೆ ಬಡ್ದಿದ್ದಾರೆ, ವೃಕ್ಷ ಕಡಿದು ಭಿಕ್ಷೆ ಬೇಡು. ಇದೆ, ತುಂಬ ಕೋಲ್ಡ್ ಫೀಲ್ ಇದೆ. ಆದರೆ ಏನಕ್ಕೆ ಆ ಕೋಲ್ಡ್ ಫೀಲ್ ಇದೆ ಅಂದರೆ ಇಲ್ಲಿ ಚಂದ್ರಕಾಂತದ ಶಿಲೆ ಇದೆ ಅಂತ ಹೇಳಿ. ಚಂದ್ರಕಾಂತ ಶಿಲೆ ಅಂದರೆ ಆ ಶಿಲೆ ಯಾವ ಥರ ಅಂದರೆ, ಶಿಲೆ ಅಂದರೆ ಕಲ್ಲು. ಆ ಕಲ್ಲಿ ಯಾವ ಥರ ಇರುತ್ತಂದರೆ ನೀರನ್ನ ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಇದೆ. ಚಂದ್ರ ಉದಯ ಆದಮೇಲೆ ಆ ನೀರನ್ನ ಬಿಟ್ಬಿಡುತ್ತೆ. ಅದಕ್ಕೆ ಇಲ್ಲಿ 365 ದಿನಗಳಲ್ಲಿ ಆ ಪುಷ್ಕರಣಿಯಲ್ಲಿ ನೀರು ಶೇಖರಣೆ ಆಗುತ್ತೆ. ಇನ್ನೊಂದೇನು ಪ್ರಾಬ್ಲಮ್ ಅಂದರೆ ಇಲ್ಲಿ ಯಾವ ಥರ ಹೋಗಬೇಕು, ಯಾವ ದಾರಿ ಯಾವುದು ಅಂತ ಏನೂ ಗೊತ್ತಾಗಲ್ಲ. ಅಟ್ಲೀಸ್ಟ್ ಒಂದು ಮಾರ್ಕ್ ಆದರೂ ಮಾಡಬೇಕಾಯ್ತು ಪೇಂಟಲ್ಲಿ. ಸುಮ್ಮನೆ ಅಂದಾಜ್ ಮೇಲೆ ಹೋಗ್ತಾ ಇದ್ದೀನಿ ನಾನು. ಬಟ್ ಇಲ್ಲಿ ಸಡನ್ಲಿ ಒಂದು ಸರ್ಪ್ರೈಸ್ ಕಾಣ್ತು ನೋಡಿ, ಇದು ಹೆಂಗಿದೆ ಪಾತಾಳ. ಇದೇ ಥರನೇ 2 ಪ್ಲೇಸ್ ಇದೆ. ಸ್ಟಾರ್ಟಿಂಗ್ ಒಂದು ತೋರಿಸಿದೆ, ಇವಾಗ ಒಂದು ತೋರಿಸಿದೆ. ಬಟ್ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಲ್ಲಿ ಬರೋಂಗಿದ್ರೆ ಒಬ್ಬರೇ ಬಂದ್ರೆ ಬರೋಕೆ ಹೋಗ್ಬೇಡಿ. ದೇವಸ್ಥಾನಕ್ಕೆ ಮಾತ್ರ ಬರ್ಬೋದು, ಬಟ್ ಮೇಲೆ ಕೋಟೆ ನೋಡೋಕೆ ಹೋಗ್ಬೇಕಾದ್ರೆ ಒಂದು 2-3 ಬಂದರೆ ಒಳ್ಳೆಯದು. ಯಾಕಂದರೆ ನಾವು ಒಬ್ಬನೇ ಬಂದು ಇಲ್ಲಿ ಅನುಭವಿಸ್ತಿದ್ದೀನಿ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನೋಡೋಂಥ ವೀಡಿಯೋದಲ್ಲಿ ಏನೇನಿದೆ. ಈಗ ಒಬ್ರು ಯಾರೋ ಸಿಕ್ಕಿದ್ರು, ಇಲ್ಲಿ ಚಿರತೆ ಇದೆ ಅಂತ ಒಬ್ರು ಹೇಳಿದ್ರು. ಅವಾಗಿಂದ ಸ್ವಲ್ಪ ಮೀಟ್ರ್ ಆಫ್ ಆಗಿ ನಿಧಾನವಾಗಿ ಸ್ಟಾರ್ಟ್ ಮಾಡಿದೆ. ಆ ಕಡೆ ಈ ಕಡೆ ನೋಡ್ತಾ ಇದ್ದೆ ಯಾವ್ದಾರು ಬಂದಿತ್ತು ಅಂತ. ನನಗೇನೋ ಅವ್ರು ಹೇಳಿ ಸುಳ್ಳು ಅನಿಸ್ತಿದೆ, ಯಾಕಂದರೆ ಇಲ್ಲಿ ಯಾವುದೋ ಆ ಥರ ಪ್ರಾಣಿಗಳು ಏನು ಅನ್ನಿಸ್ತಿಲ್ಲ ನನಗೆ. ಬಟ್ ಅವನೇನು ನನಗೆ ಎದುರಿಸೋಕ್ಕೋಸ್ಕರ ಹೇಳ್ದೋ ಏನೋ ಗೊತ್ತಿಲ್ಲ. ನೋಡೋಣ ಮುಂದೆ ಏನೇನೋ ನೋಡೋಣ, ಸಿಕ್ಕರೆ ಮಾತ್ರ ಕ್ಯಾಪ್ಚರ್ ಮಾಡೋಣ. ಬಟ್ ಇಂಟ್ರೆಸ್ಟಿಂಗ್ ಇದೆ ಟ್ರೆಕ್ಕಿಂಗ್ ಮಾತ್ರ. ಕಾಣ್ತಿಲ್ಲ, ಈ ಸೈಡೂ ಇಲ್ಲ ಆ ಸೈಡೂ ಇಲ್ಲ ನೋಡಿ, ಯಾರು ಕಾಣ್ತಿಲ್ಲ. ಒಬ್ಬನೇ ಇರೋದು ಕಾಡಲ್ಲಿ. ಹಾಗೆ ಸಿದ್ಧರ ಬೆಟ್ಟ ಅಂತ ಏನಕ್ಕೆ ಹೇಳ್ತಾರೆ ಅಂತ ಹೇಳಿದೆ. ಆಮೇಲೆ ಸಂಜೀವಿನಿ ಬೆಟ್ಟ ಅಂತ ಏನಕ್ಕೆ ಅಂತಾರೆ ಅಂತ ಕೇಳಿದೆ. ಸುವರ್ಣಗಿರಿ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ, ಈ ಹಿಂದೆ ಕುರಂಗನಾಯಕ ಈ ಪ್ರಾಂತ್ಯ ಆಳ್ಬೇಕಾದ್ರೆ ಅವನ ಶತ್ರುವಿನ ಆನೆ ಏನು ಮಾಡಿಬಿಡುತ್ತೆ, ಅವ್ನು ತಪ್ಪಿಸ್ಕೊಂಡು ಈ ಕಾಡಲ್ಲಿ ಮಿಸ್ ಆಗಿ ಹೋಗ್ಬಿಡುತ್ತೆ. ಅದು ಸ್ವಲ್ಪ ದಿನಗಳ ನಂತರ ಸಿಕ್ಕ ಮೇಲೆ ಆ ಕಾಲಿಗೆ ಕಟ್ಟಿರೋ ಸರ್ಪಳಿ ಚಿನ್ನಾಗಿ ಮಾರ್ಪಟ್ಟಿರುತ್ತೆ. ಆದ್ದರಿಂದ ಇಲ್ಲಿ ಚಿನ್ನ ತಯಾರಿಸುವ ಅಂಶ ಇರೋದ್ರಿಂದ ಈ ಬೆಟ್ಟದಲ್ಲಿ ಸುವರ್ಣಗಿರಿ ಅಂತ ಕರೆದ್ರು. ಸುವರ್ಣ ಅಂದರೆ ಬಂಗಾರ, ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಗಿರಿ ಅಂದರೆ ಬೆಟ್ಟ, ಆದ್ದರಿಂದ ಸುವರ್ಣಗಿರಿ ಅಂತ ಕರೆದ್ರು. ರಸಸಿದ್ಧರ ಬೆಟ್ಟ. ರಸಸಿದ್ಧರ ಬೆಟ್ಟ ಅಂತ ಏನಕ್ಕೆ ಹೇಳ್ತಿದ್ದಾರೆ ಅಂದರೆ, ಈ ಹಿಂದೆ ಸಾಧು ಸಂತರು ತಪಸ್ ಮಾಡಿ ಮತ್ತು ಅವರಿಗೆ ಆರೋಗ್ಯಕ್ಕೋಸ್ಕರ ಇಲ್ಲಿರೋ ಗಿಡಮೂಲಿಕೆಗಳನ್ನು ಉಪಯೋಗಿಸ್ಕೊಂಡು ರಸವನ್ನು ಕ್ರಿಯೇಟ್ ಮಾಡ್ತಿದ್ರು. ಆ ರಸದಿಂದ ತಮ್ಮ ಆರೋಗ್ಯಕ್ಕೆ ಏನು ಬೇಕೋ ಕೆಲವೊಂದು ಅಗತ್ಯ ಇರೋ ಔಷಧಿಗಳನ್ನು ಇಲ್ಲೇ ರೆಡಿ ಮಾಡ್ತಿದ್ರು. ಅದರಿಂದ ರಸಸಿದ್ಧರ ಬೆಟ್ಟ ಅಂತ ಕರೆದ್ರು. ಇಲ್ಲೇನು ಗಿಡಗಳು ಕಾಣ್ತಿದ್ವಲ್ಲ, ಬಟ್ ಈ ಗಿಡಗಳ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಬಟ್ ತಳಗಡೆ ಒಬ್ಬರು ವಿಚಾರಿಸಿದಾಗ ಅವ್ರು ಹೇಳಿದ್ರು, ಇಲ್ಲಿ ಸುಮಾರು 400ಕ್ಕೂ ಹೆಚ್ಚು ಔಷಧಿ ಗಿಡಗಳು ಈ ಬೆಟ್ಟದಾಗ ಇದಾವೆ ಅಂತ ಹೇಳಿದ್ರು. ಫೈನಲಿ ನಾನು ಪೀಕ್ ರೀಚ್ ಆದೆ. ಮಕ್ಕದಲ್ಲಿ ಏನಕ್ಕೆ ಆ ಖುಷಿ ಕಾಣ್ತಿದೆ ಅಂದರೆ, ಮುಂದೆ ಸ್ವಲ್ಪ ಜನ ನೋಡಿದೆ, ಮನುಷ್ಯ ಪ್ರಾಣಿಗಳು ನೋಡಿದೆ, ಆದ್ದರಿಂದ ಸ್ವಲ್ಪ ಖುಷಿ ಆಗ್ತಿದೆ.
ಕುರಂಗರಾಜ ಕಟ್ಟಿದ ಕೋಟೆ ಅಂತಲ್ಲ ಇಲ್ಲಿ ಇದೆ ಬನ್ನಿ. ಆ ಕೋಟೆ ಮೇಲೆ ಇರೋದು ಫುಲ್ ಪೀಕಲ್ಲಿರೋದು ಕೋಟೆ. ಸುಮಾರು 13ನೇ ಶತಮಾನದಲ್ಲಿ ಕಟ್ಟಿರೋ ಕೋಟೆ ಇದು. ಕುರಂಗ ನಾಯಕ ಎಂಬ ಪಾಳೆಗಾರ ಆಡ್ತಿದ್ದಲ್ಲ ಆ ಸಮಯದಲ್ಲಿ ಕಟ್ಟಿರೋ ಕೋಟೆ ಇದು. ಎಲ್ಲ ಹಾಳು ಬಿದ್ದೋಗಿದೆ, ಈಗೇನು ಉಳಿದಿಲ್ಲ, ಬಟ್ ಇಷ್ಟೇ ಇರೋದು. ಈ ಕುರಂಗ ನಾಯಕ ಯಾರು ಅಂದರೆ ಮಧುಗಿರಿಯ ಇಮ್ಮಡಿ ಚಿಕ್ಕಪ್ಪನವರ ಸೈನ್ಯಾಧಿಪತಿ. ಈ ಪ್ರಾಂತನ ಆಳ್ತಾಯಿದ್ರು ಮುಂಚೆ. ಮಂಟಪ ಇದೆ ಒಂದು, ತಳಗಡೆ ಒಂದು ಗವಿ ನೋಡಿದ್ರಲ್ಲ, ಸಿದ್ದೇಶ್ವರ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದಿಂದ ಮುಂದೆ ಒಂದು ಗವಿ ಇದೆ. ಆ ಗವಿ ಒಳಗೆ ಹೋಗ್ಬೇಕಾದ್ರೆ ಪರ್ಮಿಷನ್ ತೊಗೊಂಡ್ಬಿಟ್ಟು ಬರಬೇಕು. ಪರ್ ಹೆಡ್ 350 ರುಪೀಸು ಎಷ್ಟಿದೆ ಗೌರ್ಮೆಂಟ್ ಫೀ ಇದೆ. ಗೌರ್ಮೆಂಟ್ ಫೀ ಕಟ್ಬಿಟ್ಟು ಗೈಡ್ ತೊಗೊಂಡ್ಬಿಟ್ಟು ಬಂದರೆ ವಿತೌಟ್ ಗೈಡ್ ಅಲೌಡ್ ಇಲ್ಲ ಅಲ್ಲಿ. ಗೈಡ್ ಇದ್ರೆ ಮಾತ್ರ ಒಳಗಡೆ ಬಿಡೋದು. ಇದೇ ಥರ ಮಂಟಪಗಳು ತುಂಬ ಇದೆ ನೋಡಿ. ಇಲ್ಲೊಂದಿದೆ, ಅಲ್ಲೊಂದು ಕಾಣ್ತಿದೆ, ಆಮೇಲೆ ಇಲ್ಲೊಂದಿದೆ, ತಳಗಡೆ ಒಂದು ನೋಡಿದೆ, ತಳಗಡೆ ಒಂದು 3 ಇದ್ದಾವೆ. ಇಲ್ಲೊಂದು ಕೆರೆ ಇದೆ, ತೋರಿಸ್ತೀನಿ. ಈ ಕೆರೆನ ಅಲಸಂದಿ ಕೆರೆ ಅಂತ ಕರೀತಾರೆ. ಈ ಅಲಸಂದಿ ಕೆರೆಯಿಂದ ಸ್ನಾನ ಮಾಡೋದ್ರೆ ಮಕ್ಕಳಾದವ್ರಿಗೆ ಮಕ್ಕಳಾಗುತ್ತಂತ ನಂಬಿಕೆ, ಇಲ್ಲಿಯ ನಂಬಿಕೆ ಇದೆ. ಇಲ್ಲಿ ಯಾವುದೋ ಹಣ್ಣು ಸಿಕ್ಕಿದೆ, ಬಟ್ ಯಾವುದಂತ ಗೊತ್ತಿಲ್ಲ. ಯಾರ್ಯಾರು ಗೊತ್ತಿರೋ ಕಮೆಂಟ್ ಮಾಡಿ. ಈ ಥರ ಇದೆ ಗಿಡ, ಅವರು ಏನಂತನೂ ಗೊತ್ತಾಗ್ತಿಲ್ಲ. ಹಣ್ಣು ಸೇಮ್ ಲಿಂಬೆ ಥರ ಇದೆ. ಆ ವಿಡಿಯೋನ ಎಂಡ್ ಮಾಡೋ ಸಮಯ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಮತ್ತೊಮ್ಮೆ ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ಪ್ಲೇಸ್ ಜೊತೆ, ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ. ಟಾಟಾ, ಬಾಯ್.